ಗ್ರೈಂಡರ್ ಯಂತ್ರದ ಬಳಕೆ. ಗ್ರೈಂಡರ್ ಯಂತ್ರವನ್ನು ಸರಿಯಾಗಿ ಬಳಸುವುದು ಹೇಗೆ ಎಂದು ನಮಗೆ ತಿಳಿಸಿ. ಗ್ರೈಂಡರ್ ಯಂತ್ರವನ್ನು ಬಳಸುವ ವಿಧಾನಗಳು ಮತ್ತು ಸುರಕ್ಷತಾ ಕ್ರಮಗಳ ಬಗ್ಗೆ ಇಂದು ನಾವು ನಿಮಗೆ ಹೇಳುತ್ತೇವೆ. ನಂಬರ್ 3, ಕಾಂಕ್ರೀಟ್ ಮೇಲ್ಮೈ ಗ್ರೈಂಡಿಂಗಿಗಾಗಿ ನಾವು ಈ ಗ್ರೈಂಡಿಂಗ್ ಯಂತ್ರವನ್ನು ಬಳಸುತ್ತೇವೆ. ಇದು ಅದರ ಗ್ರೈಂಡಿಂಗ್ ಬ್ಲೇಡ್ ಮತ್ತು ಅದರ ಹ್ಯಾಂಡಲ್ ಮತ್ತು ಅದರ ಸ್ವಿಚ್ ಅನ್ನು ಇಲ್ಲಿ ನೀಡಲಾಗಿದೆ. ನಾವು ರುಬ್ಬಲು ಪ್ರಾರಂಭಿಸಿದಾಗಲೆಲ್ಲ ನಾವು ರುಬ್ಬಬೇಕಾದ ಮೇಲ್ಮೈಯಲ್ಲಿ ದೃಢವಾದ ಹಿಡಿತದೊಂದಿಗೆ ಸ್ವಿಚ್ ಬಟನ್ ಅನ್ನು ಒತ್ತುವ ಮೂಲಕ ಈ ವಿಧಾನದಲ್ಲಿ ಮಾಡಿ. ಗ್ರೈಂಡರ್ ಯಂತ್ರವು ಡಿಸ್ಕ್ ಅನ್ನು ತಿರುಗಿಸುವ ಮೂಲಕ ವಿವಿಧ ಕಾರ್ಯಗಳಲ್ಲಿ ಬಳಸಲಾಗುವ ಸಾಧನವಾಗಿದೆ. ಮರದ ಪುಡಿ, ಮರ ಅಥವಾ ಗಟ್ಟಿಯಾದ ವಸ್ತುಗಳನ್ನು ಕತ್ತರಿಸಲು ಮತ್ತು ರೂಪಿಸಲು ಇದನ್ನು ಬಳಸಲಾಗುತ್ತದೆ. ಗ್ರೈಂಡರ್ ಯಂತ್ರವು ವಿದ್ಯುತ್ ಮೂಲವನ್ನು ಪರಿಶೀಲಿಸಿ, ಸಾಕೆಟ್ಗಳು ಮತ್ತು ಹಗ್ಗಗಳನ್ನು ಪರಿಶೀಲಿಸಿ ಮತ್ತು ಸುರಕ್ಷಿತ ವಿದ್ಯುತ್ ಸರಬರಾಜುಗಳನ್ನು ಬಳಸಿ. ನಿಮ್ಮ ಕೆಲಸದ ಪ್ರಕಾರ ಮತ್ತು ವಸ್ತುವಿನ ಪ್ರಕಾರಕ್ಕೆ ಅನುಗುಣವಾಗಿ ಸರಿಯಾದ ತಿರುವಿಕೆಗಳನ್ನು ಆರಿಸಿ. ಬ್ಲೇಡ್ ತೀಕ್ಷ್ಣವಾಗಿರಬೇಕು ಎಂದು ಖಚಿತಪಡಿಸಿಕೊಳ್ಳಿ. ಗ್ರೈಂಡರ್ ಯಂತ್ರವನ್ನು ಬಳಸುವಾಗ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ. ಸುರಕ್ಷತಾ ಕನ್ನಡಕ, ಹೆಲ್ಮೆಟ್ ಮತ್ತು ಕೈಗವಸುಗಳನ್ನು ಬಳಸಿ. ಡಸ್ಟ್ ಮಾಸ್ಕ್ ಕೂಡ ಧರಿಸಬಹುದು. ಗ್ರೈಂಡರ್ ಯಂತ್ರವನ್ನ ಸ್ಥಳದಲ್ಲಿ ಇರಿಸಿ ಮತ್ತು ಅದನ್ನ ಬಳಸಿ. ಅವುಗಳನ್ನು ಹಿಡಿದಿಡಲು ಹಿಡಿಕೆಗಳನ್ನು ಬಳಸಿ. ಕೆಲಸವನ್ನ ಮುಗಿಸಿದ ನಂತರ ಸಮಯಕ್ಕೆ ಗ್ರೈಂಡರ್ ಯಂತ್ರವನ್ನ ಆಫ್ ಮಾಡಿ ಮತ್ತು ಸಾಕೆಟ್ನಿಂದ ಸಂಪರ್ಕ ಕಡಿತಗೊಳಿಸಿ. ಹಾಗಾದರೆ ನಮ್ಮ ಗ್ರೈಂಡರ್ ಯಂತ್ರವನ್ನ ಬಳಸುವ ಸರಿಯಾದ ಮಾರ್ಗ ಯಾವುದು? ಮೊದಲು ಯಂತ್ರದ ವಿದ್ಯುತ್ ಮೂಲವನ್ನ ಪರಿಶೀಲಿಸಿ. ವಸ್ತುವಿನ ಪ್ರಕಾರಕ್ಕೆ ಅನುಗುಣವಾಗಿ ಸರಿಯಾದ ತಿರುವಿಕೆಯನ್ನ ಆರಿಸಿ. ಬ್ಲೇಡ್ ತೀಕ್ಷ್ಣವಾಗಿರಬೇಕು. ಸುರಕ್ಷತಾ ಕನ್ನಡಕ, ಹೆಲ್ಮೆಟ್ ಮತ್ತು ಕೈಗವಸುಗಳನ್ನು ಬಳಸಿ. ಡಸ್ಟ್ ಮಾಸ್ಕ್ ಕೂಡ ಧರಿಸಬಹುದು. ಕಾಂಕ್ರೀಟ್ ವೈಬ್ರೇಟರ್ ಯಂತ್ರ. ಯಾವುದೇ ಕಾಂಕ್ರೀಟ್ ಚಪ್ಪಡಿಯ ನಿರ್ಮಾಣಕ್ಕಾಗಿ ಕಾಂಕ್ರೀಟ್ ಯಾವುದೇ ಗಾಳಿಯ ಪ್ಯಾಕೆಟ್ಸ್ ಇಲ್ಲದೆ ಸಮವಾಗಿ ಕುಳಿತುಕೊಳ್ಳುವುದು ಅವಶ್ಯಕ. ಅದು ನಿಮ್ಮ ಮೇಲ್ಛಾವಣಿಯಾಗಿರಲಿ ಅಥವಾ ಬೇರೆಡೆ ಬಳಸಿದ ಚಪ್ಪಡಿಯಾಗಿರಲಿ. ಸಾಂಪ್ರದಾಯಿಕವಾಗಿ ನಮ್ಮ ಕೆಲಸಗಾರರು ಕಾಂಕ್ರೀಟ್ ಅನ್ನು ಫ್ರೇಮ್ನ ಮೂಲೆಗಳಲ್ಲಿ ತಳ್ಳಲು TMT ಬಾರ್ಗಳೊಂದಿಗೆ ಚುಚ್ಚುತ್ತಾರೆ. ಈ ವಿಧಾನವು ಹಳೆಯದು ಮತ್ತು ನ್ಯೂನತೆಗಳನ್ನು ಹೊಂದಿದೆ. ಚುಚ್ಚುವ ಕಾಂಕ್ರೀಟ್ ಗಾಳಿಯನ್ನ ಸಂಪೂರ್ಣವಾಗಿ ತೆಗೆದುಹಾಕುವುದಿಲ್ಲ. ಕಾಂಕ್ರೀಟ್ ಗುದ್ದುವ ಜಾಗದಲ್ಲಿಯೇ ಕೂರುವುದೇ ಇದಕ್ಕೆ ಕಾರಣ. ನಂಬರ್ 21, ಕಾಂಕ್ರೀಟ್ ವೈಬ್ರೇಟರ್ ಯಂತ್ರವನ್ನ ಸರಿಯಾಗಿ ಬಳಸುವುದು ಹೇಗೆ ಎಂದು ನಮಗೆ ತಿಳಿಸಿ. ನೀವು ಹುಡುಗರೆ ಸ್ಲ್ಯಾಬ್ ಕಾಂಕ್ರೀಟ್ ಮಾಡುತ್ತಿದ್ದೀರಿ. ಸರಿ, ಇದು ತಪ್ಪು ದಾರಿ ಅಂತ ಬಲದಿಂದ ಇದನ್ನು ಮಾಡಬಾರದು. ಈ ವಿಧಾನದೊಂದಿಗೆ ಕಾಂಕ್ರೀಟ್ ಚಪ್ಪಡಿ ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ. ಅಂತಹ ಕೆಲಸವನ್ನ ಮಾಡಲು ಈ ಕಾಂಕ್ರೀಟ್ ವೈಬ್ರೇಟರ್ ಯಂತ್ರವನ್ನ ಬಳಸಬೇಕು. ಕಾಂಕ್ರೀಟ್ ವೈಬ್ರೇಟರ್ ಯಂತ್ರದ ಪೈಪನ್ನು ಕಾಂಕ್ರೀಟ್ನಲ್ಲಿ ಇರಿಸುವಾಗ ಯಂತ್ರವನ್ನ ಸರಿಯಾಗಿ ಹಿಡಿದುಕೊಳ್ಳಿ ಮತ್ತು ಸ್ವಿಚ್ ಬಟನ್ ಅನ್ನು ಹಿಡಿದುಕೊಳ್ಳಿ ಮತ್ತು ಕಾಂಕ್ರೀಟ್ನಲ್ಲಿ ಎಲ್ಲೆಡೆ ಯಂತ್ರವನ್ನ ಕಂಪಿಸುತ್ತದೆ. ಮೊದಲನೆಯದಾಗಿ ಕಾಂಕ್ರೀಟ್ ಅನ್ನು ರೆಬಾರ್ಗೆ ಸುರಿಯಿರಿ. ನಂತರ ಕಾಂಕ್ರೀಟ್ ವೈಬ್ರೇಟರ್ ಯಂತ್ರವನ್ನ ಸರಿಯಾಗಿ ಹಿಡಿದುಕೊಳ್ಳಿ. ಅದರ ಹ್ಯಾಂಡಲ್ ಅನ್ನು ಸರಿಯಾಗಿ ಜೋಡಿಸಿ ಮತ್ತು ನಂತರ ಕಾಂಕ್ರೀಟ್ ವೈಬ್ರೇಟರ್ ಯಂತ್ರವನ್ನ ರೆಬಾರ್ ಸುತ್ತಲೂ ನಿಧಾನವಾಗಿ ಸರಿಸಿ. ಆದ್ದರಿಂದ ಕಾಂಕ್ರೀಟ್ ಸರಿಯಾದ ಆಳದಲ್ಲಿ ಹೊಂದಿಸಬಹುದು ಮತ್ತು ಗಾಳಿಯು ಕಾಂಕ್ರೀಟ್ ಒಳಗಿನಿಂದ ಸಂಪೂರ್ಣವಾಗಿ ಹೊರಹೋಗಬಹುದು. ಸರಿಯಾಗಿ ಬಳಸಿದಾಗ ಕಾಂಕ್ರೀಟ್ ವೈಬ್ರೇಟರ್ ಯಂತ್ರವು ಕಾಂಕ್ರೀಟ್ ಮತ್ತು ರೆಬಾರ್ ನಡುವೆ ಉಳಿದಿರುವ ಗಾಳಿಯ ಗುಳ್ಳೆಗಳನ್ನು ಸೃಷ್ಟಿಸುತ್ತದೆ. ಕಾಂಕ್ರೀಟ್ ಅನ್ನು ಸರಿಯಾದ ಆಳಕ್ಕೆ ಹೊಂದಿಸಲು ದೃಢವಾದ ಸಮಯದ ಚೌಕಟ್ಟನ್ನು ಇರಿಸಿಕೊಳ್ಳಿ.
ಆದ್ದರಿಂದ ನೀವು ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಮಾಡಲಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಬಹುದು. ಬೀಮ್, ಗೋಡೆ, ಚಾವಣಿ ಅಥವಾ ಪಿಲ್ಲರ್ ಮೇಲೆ ಕಾಂಕ್ರೀಟ್ ಸುರಿಯುವ ಎಲ್ಲೆಲ್ಲಿ ಕಾಂಕ್ರೀಟ್ ವೈಬ್ರೇಟರ್ ಯಂತ್ರವನ್ನು ಬಳಸಬೇಕು. ಆದ್ದರಿಂದ ನಮ್ಮ ಕಾಂಕ್ರೀಟ್ ವೈಬ್ರೇಟರ್ ಯಂತ್ರವನ್ನು ಬಳಸಲು ಸರಿಯಾದ ಮಾರ್ಗ ಯಾವುದು? ಮೊದಲು ರೆಬಾರ್ ಮೇಲೆ ಕಾಂಕ್ರೀಟ್ ಸುರಿಯಿರಿ. ನಂತರ ಕಾಂಕ್ರೀಟ್ ವೈಬ್ರೇಟರ್ ಯಂತ್ರವನ್ನು ಪ್ರಾರಂಭಿಸಿ. ಹ್ಯಾಂಡಲ್ ಅನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ ಮತ್ತು ಕಾಂಕ್ರೀಟ್ ಮೇಲೆ ಒಳಕ್ಕೆ ಸ್ಲೈಡ್ ಮಾಡಿ. ನಿರ್ದಿಷ್ಟ ಸಮಯದವರೆಗೆ ಈ ಕೆಲಸವನ್ನು ಮಾಡಿ. ಕಾಂಕ್ರೀಟ್ ವೈಬ್ರೇಟರ್ ಯಂತ್ರವನ್ನು ಎಚ್ಚರಿಕೆಯಿಂದ ಬಳಸಿ. ಮೊದಲನೆಯದಾಗಿ ಕಾಂಕ್ರೀಟ್ ವೈಬ್ರೇಟರ್ ಯಂತ್ರವನ್ನು ಸುರಕ್ಷಿತ ಸ್ಥಳದಲ್ಲಿ ಇರಿಸಿ. ವಿಸ್ತರಣೆ ಬಳ್ಳಿಯನ್ನು ಬಳಸಿ. ಯಂತ್ರವನ್ನು ಸರಿಯಾದ ಹಿಡಿತದಿಂದ ಹಿಡಿದುಕೊಳ್ಳಿ. ಸುತ್ತಿಗೆ ಮತ್ತು ಉಳಿ ಬಳಕೆ. ಸುತ್ತಿಗೆ ಮತ್ತು ಉಳಿ ಸರಿಯಾಗಿ ಬಳಸುವುದು ಹೇಗೆ ಎಂದು ನಮಗೆ ತಿಳಿಸಿ. ಸುತ್ತಿಗೆ ಮತ್ತು ಉಳಿ ಸರಿಯಾಗಿ ಬಳಸುವುದು ಮತ್ತು ಸುರಕ್ಷತಾ ಕ್ರಮಗಳ ಬಗ್ಗೆ ಇಂದು ನಾವು ನಿಮಗೆ ಹೇಳುತ್ತೇವೆ. ಇಲ್ಲ, ಈ ವಿಧಾನವು ತಪ್ಪಾಗಿದೆ. ಈ ವಿಧಾನದಿಂದ ನೀವು ಗಾಯಗೊಳ್ಳಬಹುದು. ಈ ಉಳಿ ತೆಗೆದುಕೊಳ್ಳಿ. ಅದರ ಮೇಲೆ ಸುರಕ್ಷತಾ ಸಿಬ್ಬಂದಿಯನ್ನ ಸ್ಥಾಪಿಸಲಾಗಿದೆ. अगर आपका हैमर यहाँ से स्लिप हुआ तो आपके हाथ को चोट नहीं लगेगी. ಇದು ಸರಿಯಾದ ಸಾಧನವಾಗಿದೆ. ये सही टूल्स है, इसका इस्तेमाल करो. ಸುತ್ತಿಗೆಯು ಉಳಿ ಜೊತೆ ಬಳಸುವ ಭಾರವಾದ ಸಾಧನವಾಗಿದೆ. ಇದನ್ನ ಕೆತ್ತನೆ, ಆಕಾರ ಮತ್ತು ವಸ್ತುಗಳನ್ನು ಒಡೆಯಲು ಬಳಸಲಾಗುತ್ತದೆ. ಸುತ್ತಿಗೆ ಮತ್ತು ಉಳಿ ಬಳಸುವಾಗ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ. ಸುರಕ್ಷತಾ ಕನ್ನಡಕ, ಹೆಲ್ಮೆಟ್ ಮತ್ತು ಕೈಗವಸುಗಳನ್ನು ಬಳಸಿ. ಡಸ್ಟ್ ಮಾಸ್ಕ್ ಕೂಡ ಧರಿಸಬಹುದು. ವಸ್ತುವಿನ ಸ್ಥಿತಿಯನ್ನ ಮೌಲ್ಯಮಾಪನ ಮಾಡಿ ಮತ್ತು ಸೈಟ್ ಸ್ಥಿರ ಮತ್ತು ಸುರಕ್ಷಿತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸುತ್ತಿಗೆ ಮತ್ತು ಉಳಿ ಎಚ್ಚರಿಕೆಯಿಂದ ಬಳಸಿ. ವಸ್ತುವಿನ ಮೇಲೆ ಉಳಿ ಇರಿಸಿ ಮತ್ತು ಸುತ್ತಿಗೆಯಿಂದ ಹೊಡೆಯಿರಿ. ಕೆಲಸ ಮಾಡುವಾಗ ಮರದಿಂದ ಮಾಡಿದ ಸುತ್ತಿಗೆಯ ಹಿಡಿಕೆಯನ್ನು ಹಿಡಿದುಕೊಳ್ಳಿ. ಕೆಲಸ ಮುಗಿದ ನಂತರ ಸುತ್ತಿಗೆ ಮತ್ತು ಉಳಿ ಸುರಕ್ಷಿತ ಸ್ಥಳದಲ್ಲಿ ಇರಿಸಿ. ಹಾಗಾದರೆ ನಮ್ಮ ಸುತ್ತಿಗೆ ಮತ್ತು ಉಳಿ ಬಳಸುವ ಸರಿಯಾದ ಮಾರ್ಗ ಯಾವುದು? ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ. ಸ್ಥಳವು ಸ್ಥಿರ ಮತ್ತು ಸುರಕ್ಷಿತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ವಸ್ತುವಿನ ಮೇಲೆ ಉಳಿ ಇರಿಸಿ ಮತ್ತು ಸುತ್ತಿಗೆಯಿಂದ ಹೊಡೆಯಿರಿ. ಸುರಕ್ಷತಾ ಕನ್ನಡಕ, ಹೆಲ್ಮೆಟ್ ಮತ್ತು ಕೈಗವಸುಗಳನ್ನು ಬಳಸಿ. ಕೆಲಸ ಮಾಡುವಾಗ ಹ್ಯಾಂಡಲ್ನಿಂದ ಸುತ್ತಿಗೆಯನ್ನು ಹಿಡಿದುಕೊಳ್ಳಿ. ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ನಮ್ಮ ತರಬೇತಿಯನ್ನು ಪರೀಕ್ಷಿಸೋಣ. ಗ್ರೈಂಡರ್ ಯಂತ್ರವನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ? ಎ. ಅದನ್ನು ತಿರುಗಿಸುವ ಮೂಲಕ ರಚನೆಯನ್ನು ಕತ್ತರಿಸಿ ಆಕಾರ ಮಾಡುವುದು. ಬಿ. ಅಡುಗೆ ಮಾಡಲು. ಸಿ. ಡ್ರಾಯಿಂಗ್ ಮಾಡಲು. ಕಾಂಕ್ರೀಟ್ ವೈಬ್ರೇಟರ್ ಯಂತ್ರವನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ? ಎ. ಕಾಂಕ್ರೀಟ್ ಅನ್ನು ಅಗೆಯಲು. ಬಿ. ಕಾಂಕ್ರೀಟ್ ಅನ್ನು ಹೊಂದಿಸಲು. ಸಿ. ಕಾಂಕ್ರೀಟ್ ಅನ್ನು ಹಾಳು ಮಾಡಲು. ನಂಬರ್ 59. ಸುತ್ತಿಗೆ ಮತ್ತು ಉಳಿ ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ? ಎ. ಉಳಿಯಿಂದ ಕೆತ್ತಲು ಮತ್ತು ಆಕಾರ ಮಾಡಲು. ಬಿ. ಬೇಯಿಸಲು. ಸಿ. ಚಿತ್ರಿಸಲು. ಸುತ್ತಿಗೆ ಮತ್ತು ಉಳಿ ಬಳಸುವಾಗ ಯಾವ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು? ಎ. ಹೌದು. ಬಿ. ಇಲ್ಲ.